ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಇವಾಗ ಆ್ಯಕ್ಚುಲಿ ಟೈಮ್ ಬಂದು ಈಗ 6:05 ಆಗಿದೆ. ಇವಾಗ ಬೆಳಗಿನ ಜಾವ 6:05 ಆಗಿದೆ. ಈಗ ನಮ್ಮ ಅಣ್ಣ ಬೇರೆ ಈಗ ಹೊರಟಿದ್ದಾನೆ ತಮಿಳ್ನಾಡಿಗೆ. ಸೊ ರಜಾ ಅಂತ ಬಂದಿದ್ದ. ಅವನನ್ನು ಬಿಡಕ್ಕೀಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಜೊತೆಗೆ ನಮ್ಮ ಗಾನವಿ ಫ್ರೆಂಡ್ಸ್ ಇದಾರಲ್ಲ ಅವ್ರನ್ನೂ ಬಿಡಕ್ಕೀಗ ಸ್ಟೇಡಿಯಂ ಕಡೆಗೆ ಹೋಗ್ಬೇಕು. ಅದಕ್ಕೀಗ ಎಲ್ರೂ ಒಟ್ಟಿಗೆ ಬಿಡೋಣ ಅಂತ ಈಗ ಕಾರ್ ತೆಗಿತಿದ್ದೀನಿ. ಸೊ ಈಗ ಚಲೋ ಗೈಸ್, ಈಗ ಹೋಗಿ ಈಗ ಶೆಡ್ಡಿಂದ ಕಾರ್ ತೆಗಿಯೋಣ. ನಾವಮ್ಮನೂ ಇಲ್ಲಿ ಎದ್ದವ್ರೆ ಆಗ್ಲಿ ಸಮ್ಮ ಪರವಾಗಿಲ್ಲ. ಇಲ್ಲಿ ಹಾಗೆ ಬಿಡ್ತು ನೋಡಿ. ಈಗ ಒಟ್ಟಿಗೆ ಆಗಿಸಿದ್ರೆ ಸರಿಯಾಗುತ್ತೆ. ಬರಲ್ಲ ನಂಗೆ ಬರಲ್ಲ ಹಿಂಗೆ ಅಂತ ಯಾರಂಗೆ ಬರಲ್ಲ. ತಾಳು ಹಾಕೊಂಡ ಆಮೇಲೆ ಬಾಯಿಲ್ಗಾನ ಗೈಸ್ ನೋಡಿ. ಇಲ್ಲಿ ನಮ್ಮ ಗಾನವಿ ಕಾಕಿ ಯೂನಿಫಾರ್ಮ್ ಹಾಕೊಂಡಿರೋದ. ಗಾನ ಸೆಲ್ಯೂಟ್ ಹೊಡಿಗಾರ ನಂಗೆ. ಓಹೋ, ಇಲ್ಲಿ ದೊಡ್ಡ ಹಾಸನ್ ಯೂಟ್ಯೂಬರ್ ನಿಂತ್ರೆ ಸುಮ್ಮನೆ ಹಂಗೆ ಇರ್ತೀಯ. ಹಂಗೆ ಗೇಟ್ ತೆಗಿಬೇಕು ನಾನಿದ್ರೆ. ನಂಗೆ ಕಾರ್ ತೆಗಿಯಲ್ಲ. ಫ್ರೆಂಡ್ಸ್ ನಡ್ಕೊಂಡೋಗಿ ಸೆಲ್ಯೂಟ್ ಹೊಡಿ. ಆವಾಗಲೇ ಕಾರ್ ತೆಗಿಯೋದು ನಾನು. ಅಮ್ಮ ಬಿಡಮ್ಮ, ಅಮ್ಮ ನಾನು ನಿಜವಾಗ ಹೇಳ್ತೀನಿ, ಕಾರ್ ತೆಗಿಯಲ್ಲ. ನಿಜವಾಗ ಹೇಳ್ತಿದ್ದೀನಿ. ಸೆಲ್ಯೂಟ್ ಹೊಡಿಯೋರ್ಗು ನಾನು ಹಿಂಗೆ ನಿಂತಿರ್ತೀನಿ. ಎಲ್ಲಿ ಕ್ಲೀನಾಗಿ ಹೊಡಿಬೇಕು. ಜೈ ಹಿಂದ್ ಸರ್ ಅಂತೆಲ್ಲ ಹಂಗೆ ಹಂಗೆ ತೆಗಿಯಲ್ಲ. ನಿಜ ತೆಗಿಯಲ್ಲ. ಜೈ ಹಿಂದ್ ಸರ್ ಅನ್ಬೇಕು. ಫಸ್ಟ್ ನಿಮ್ಮನ್ನ ಬಿಡ್ಬೇಕಾ? ಇದು ಅಣ್ಣನ ಹೌದಾ? ಬಿಟ್ಬಿಟ್ಟು ಬರಲ್ಲ ಇವ್ರನ್ನ. ಏನ್ರವ ಎಲ್ರು ಫುಲ್ ರೆಡಿ? ಚೆನ್ನಾಗಿ ನಿದ್ದೆ ಬಂತ? ಇವಳೇನಾರ ಎದುರಿಸಿದ್ಲ ಏನಾದ್ರು? ಇವಳೇ ದೊಡ್ಡ ಪುಕ್ಲಿ, ಇವಳೆಲ್ಲ ಎದುರಿಸ್ತಾಳೆ. ಬರೀ ಇವತ್ತು NCC ಮುಗಿದ್ರೆ ಮತ್ತೆ NCC ಇಲ್ಲ ನಿಮ್ಗೆ? ಮತ್ತೆ ಮುಂದಿನ ನೆಕ್ಸ್ಟ್ ಇಯರ್ ನಾವು ಸೆಕೆಂಡ್ ಇಯರ್ ಆಯ್ತೀವಲ್ಲ, ಕ್ಯಾಂಪ್ ಇರುತ್ತೆ. ಕ್ಯಾಂಪ್ಗಳಿಗೆ ಅವಾಗಲೂ ನೀನು ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಮನೇಲಿ ಇರ್ತೀನಿ ಅಷ್ಟೇ. ಈಗ ಗನ್ನೆಲ್ಲ ಕೊಡ್ತಾರೆ ಇವತ್ತು? ಇಲ್ಲ, ಇದು ಪೈಲಟಿಂಗ್. ಪೈಲಟಿಂಗ್ ಅಂದ್ರೆ ಈ ಕಡೆ ಅದು ಇದು ಹಿಡ್ಕೊಂಡಿರ್ತೀವಿ, ಕೇನ್ ಹಿಡ್ಕೊಂಡಿರ್ತೀವಿ. ಕೇನ್ ಅಂದ್ರೆ ಕೋಲ್ದು. ಇನ್ನೇನು ಆ ಕೋಲು 7 ಸೈಜೇ ಇರ್ತವೆ. ಇನ್ನೂರಿಬ್ರು ಇನ್ನೇ ಸೈಜ್ ಅವ್ರು ನೋಡು. ಅಲ್ಲ ಪಾಪ, ನಿಮ್ಗಿಂತ ದಪ್ಪವ್ರು ಬಿಡೋರು ಸ್ವಲ್ಪ. ಸರಿ ಬಾಯ್. ಬೈ ಕಣಮ್ಮಗ ಬೈ ಮಾನ್ಯ. ಗೈಸ್ ನಮ್ ಗಾನವಿನ ಬಿಟ್ಟಾಯ್ತು. ನಮ್ಮ ಅಣ್ಣನ್ ಬಿಡಕ್ಕೀಗ ಅವನ್ನ ರೈಲ್ವೆ ಸ್ಟೇಷನ್ಗೆ ಈಗ ಬಿಡಕ್ಕೀಗ ಮನೆಗೆ ಹೋಗಿ ಅವನನ್ನ ಕರ್ಕೊಂಡು ರೈಲ್ವೆ ಸ್ಟೇಷನ್ ಕಡೆಗೆ ಬಿಡೋಣ. ಒಳಗಡೆ ನಿಲ್ಸ್ಬೇಕಂತ? ಯಾಕಂತೆ? ಹೌದಾ? ಕರೆ ಕಳಮ್ಮ. ನಮ್ಮ ಅಣ್ಣನ ಕಾರಲ್ಲಿ ಹೋದ್ರೆ ಲೇಟ್ ಆಗುತ್ತಂತಪ್ಪ. ಅಲ್ಲ, ಕಾರಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಅಂತೀಯಲ್ಲಣ್ಣ? ಹೆಂಗ್ ಲೇಟ್ ಆಗುತ್ತೆ? ಎಷ್ಟು ಗಂಟೆ ಟ್ರೈನ್ ಇರೋದು? 7 ಗಂಟೆಗೆ ತಾನೆ. ಇವಾಗ ಹೊರಟಿದ್ದು ಸರಿ ಇರೋದ? ಸಾವಿರ ಚಪ್ಪಾಳೆ. ಗೈಸ್ ನೋಡಿ, ನಮ್ಮ ಅಣ್ಣ ಎಷ್ಟೊತ್ತು ಲೇಟ್ ಮಾಡ್ತಾವ ಗೊತ್ತಾ ಗೈಸ್? ಟ್ರೈನ್ ಇರೋದು 7 ಗಂಟೆಗಂತೆ. ಇವಾಗ ಟೈಮ್ ಆಗಿರೋದು 6:38 ಆಗಿದೆ. ಇಷ್ಟೊತ್ತಿಗೆ ಅವನೇ ಬೇಗ ರೆಡಿ ಆಗಿಬಿಟ್ಟು ಆರಾಮಾಗಿ ಕಾರಲ್ಲೇ ಹೋಗ್ಬಿಟ್ಟು ಬರ್ಬೋದಿತ್ತು. ಅವ್ನು ಲೇಟ್ ಮಾಡಿ ಕಾರ್ ಕ್ಯಾನ್ಸಲ್ ಮಾಡಿಸ್ದ. ನಂಗೂ ಕೊಡು. ಡ್ರೈವರ್ ಈಗ ಎಲ್ಲಿ ಕಾರ್ ನಿಲ್ಸಿದ್ನಲ್ಲ. ಸರಿ, ಹೋಗಿ ಬರ್ತೀವಿ. ಸರಿ ಬಾಯ್. ಗೈಸ್ ಅಂತೂ ನಮ್ಮ ಅಣ್ಣಂಗೆ ರೈಲ್ವೆ ಸ್ಟೇಷನ್ಗೂ ಡ್ರಾಪ್ ಮಾಡಿದೆ, ಟಿಕೆಟ್ ತಗೊಂಡ. ಸೊ ಈಗ ಅವನು ಹೊರಟ ಈಗ. ಸೊ ಚಲೋ, ಈಗ ನಾವು ಈಗ ಮನೆ ಕಡೆಗೆ ಹೋಗೋಣ. ಗೈಸ್ ಇವತ್ತು ಬಿಸಿಲೇ ಎಲ್ಲಾದ್ರು ತರ ಮೋಡ ಕ್ಲೌಡಿ ತರ ಕಾಣ್ತೈತಿ ಇವತ್ತು ವೆದರ್. ನೋಡಿ ಇಲ್ಲಿ ಒಂಚೂರು ಬಿಸಿಲಿಲ್ಲ ಗೈಸ್. ಈಗ ಆಕ್ಚುಲಿ ಇವಾಗ ಹೋಗಿ ನಿದ್ದೆ ಮಾಡೋಣ ಅಂತ ಅನ್ಕೊಂಡೆ ಗುರು, ಬಟ್ ಮನ್ಸೇ ಬರಲ್ಲ. ಇವಾಗೇನೋ ನಾನು ಈಗ ಹೋಗಿ ನಿದ್ದೆ ಮಾಡಿದ್ರೆ ಹಬ್ಬ ಅಂದರೆ ಒಂದು 11 ಗಂಟೆ ತಪ್ಪರು 12 ಗಂಟೆವರೆಗೆ ನಿದ್ದೆ ಮಾಡ್ತೀನಿ. ಅಂದರೆ ಅಷ್ಟೊತ್ತಿಗೆ ಎದ್ದೇಳ್ತೀನಿ. ಅಷ್ಟೊತ್ತಿಗೆ ಎದ್ರೆ ಏನು ಗೊತ್ತಾ, ನನ್ನ ಡೇನೇ ಒಂಥರ ಇನ್ಕಂಪ್ಲೀಟ್ ಅನ್ನಂಗೆ. ಏನೋ ಒಂಥರ ಆ ಡೇನೇ ಒಂಥರ ಫುಲ್ಲು
ಬೇಜಾರು ಅದೇನೋ ಮೂಡ್ ಆಫ್ ಅನ್ನಂಗೆ. ಸೊ ಅದಕ್ಕೆ ಈಗ ಹೋಗಿ ಈಗ ಮಲಗಲಿಲ್ಲ, ಇಲ್ಲೇ ಟೆರಸಲ್ಲಿ ಸ್ವಲ್ಪ ಹೊತ್ತು ಸಾಂಗ್ ಕೇಳ್ಕೊಂಡು ವಾಕ್ ಮಾಡ್ತೀನಿ. ಗೈಸ್ ವಾಕ್ ಎಲ್ಲ ಮುಗಿಸ್ಕೊಂಡು ಬಂದಾಯ್ತು. ನಮ್ಮಮ್ಮ ಇಲ್ಲಿ ಈಗ ತಿಂಡಿ ಮಾಡಿಕೊಡ್ತಾರೆ. ತಿಂಡಿ ನೆನ್ನೆ ಪರೋಟ ತಂದಿದ್ನಲ್ಲ, ಅದ್ರಲ್ಲೊಂದು ಎಷ್ಟಿತ್ತಮ್ಮ, ಮೂರಿತ್ತು. ಈಗ ಅದನ್ನೇ ಈಗ ನನಗೆ ತಿಂಡಿ ಮಾಡಿಕೊಟ್ಟವ್ರು. ಈಗ ಪರೋಟ ಜೊತೆಗೆ ಮಟನ್ ಗ್ರೇವಿ, ಅಲ್ಲಿ ಹಿಂದೆ ಅಂಡೆ ತುಂಬ ಕಲ್ಲಿ ಇಟ್ಟವ್ರ, ಅದಕ್ಕೆ ಸ್ವಲ್ಪ ಸೌಂಡ್ ಬರ್ತೈತೆ ಹಾಕುವಾಗ. ಗೈಸ್ ಆ್ಯಕ್ಚುಲಿ ಇವಾಗ ಒಂದು ಫ್ರೂಟ್ ಅಂಗಡಿ ಕಡೆಗೆ ಈಗ ಹೋಗ್ತಿದ್ದೀನಿ. ಏನು ತಗೊಬರೋಕ್ಕೆ ಅಂದರೆ ಸಪೋಟ ಹಣ್ಣನ್ನೀಗ ತಗೊಬರೋಕ್ಕೆ. ಈಗ ಆ ಸಪೋಟ ಹಣ್ಣನ್ನೀಗ ತಗೊಬರೋಕ್ಕೆ ಈಗ ನಮ್ಮ RX ಅಲ್ಲಿ ಈಗ ಹೋಗ್ಬಿಟ್ಟು ಬರೋಣ ಗೈಸ್. ಚಲೋ. ವಾ, RX ಕೀ ಒಳಗಡೆ ಇರಬೇಕು. ಪಾಪ RXದು ಕೀ. ಚಲೋ ಗಾಯ್ಸ್. ಆ್ಯಕ್ಚುಲಿ ಸಪೋಟ ಹಣ್ಣು ತಗೊಳ್ಳೋದು ಇಲ್ಲಿ ನೋಡಿ, ಇಲ್ಲಿ ನಿಂತಿದ್ದಾರಲ್ಲ ಇಲ್ಲಿ. ಬಟ್ ಈಗ ಒಂದು ರೌಂಡಿಗೆ ಹಂಗೆ ಒಂದು ಬೀಟ್ ಹಾಕೊಂಡು ಬರೋಣ. ಫಸ್ಟೇ ಬಂದಿರೋದು RX ಅಲ್ವಾ. ಚಕ್ರಂ ಜನ್ಯ ಯಾವ ಊರು? ಹಾಸನೇನಾ? ಎಲ್ಲಿ ಮನೆ? ಯೂಟ್ಯೂಬ್ ಇದೆ, ಚೆಕ್ ಮಾಡಿ. ಸೇಮ್ ಅಕೌಂಟ್ ಚಕ್ರಂ ಜನ್ಯ ವ್ಲಾಗ್ಸ್ ಅಂತ ಇದೆ, ಡೈಲಿ ವ್ಲಾಗ್ಸ್. ಹಾಂ ಸರಿ, ಬರೋಣ. ಓಕೆ, ಥ್ಯಾಂಕ್ ಯು. ಆ್ಯಕ್ಷನ್ ಕ್ಯಾಮ್ರಾ ಹಾಕೊಂಡಿದ್ನಲ್ಲ, ಕೇಳಿದ್ರು ಯಾವ ಚಾನಲ್ಲು, ಏನು ಇನ್ಸ್ಟಾ ID ಅಂತ. ಹಿಂಗೆ ಈ ಥರ ಹಿಂಗೆ ರೈಸ್ ಮಾಡಬೇಕು. ಆವಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಓ ಯಾವುದೋ RX ಬರ್ತಾಯಿದೆ, ಸೈಡ್ ಬಿಡಬೇಕು ಅಂತ. ಈ ಥರ ಹಿಂಗೆ ಹಿಂಗೆ ಗಾಡಿ ತೆಗ್ದಾಗ ಮನೆಯಿಂದ, ಅಂದರೆ ಈಗ RX ಆಗಿರ್ಬೋದು, ಬುಲೆಟ್ ಆಗಿರ್ಬೋದು, ವಿಜಯ್ ಸೂಪರ್ ಆಗಿರ್ಬೋದು, ತಪ್ಪುರೆ ನಮ್ಮ ಹಿಮಾಲಯನಾದರೂ ಆಗಿರ್ಬೋದು, ಈ ಥರ ಗಾಡಿ ಮನೆಯಿಂದ ತೆಗ್ದಾಗ ಬೇಗ ಮನೆ ಕಡೆಗೆ ಹೋಗಕ್ಕೆ ಮನಸ್ಸೇ ಬರಲ್ಲ ಗುರು. ಫುಲ್ಲು ಸುತ್ತಾಡ್ಕೊಂಡು ಬರೋಣ, ಆಮೇಲೆ ಮನೆಗೆ ಹೋಗೋಣ ಅಂತ ಮನಸ್ಸು ಹಂಗೆ ಎಳೀತೆ. ಅದರಲ್ಲಿ ನಂದು ಹಿಮಾಲಯನಲ್ಲೂ ಅಷ್ಟೇ, ಮನೆ ಹತ್ರಕ್ಕೆ ಹೋಗ್ತೀನಿ ಮತ್ತೆ ಬೇರೆ ಕಡೆ ಹೋಗ್ತೀನಿ. ಎಷ್ಟೋ ಸಲ ಆ ಥರ ಹಂಗೆ ಮಾಡಿದ್ದೀನಿ. ಪಾಪ ಕೊಟ್ಟೆ ಅವ್ರಿಗೆ. ಹಾಂ ಶೆಟ್ರೆ ತಾಳಿ, ಅಪ್ಪ ಫೋನಲ್ಲಿ ಲೈನಲ್ಲಿ ಅವ್ರು. ಹಲೋ. ಅಣ್ಣ ಕಾಯ ಆಯ್ತಾ ಶೆಟ್ರೆ ಊಟ? ಚೆನ್ನಾಗಿರೋ ವಾಕಿ. ಗೈಸ್ ನಮ್ಮ ಗಾನ ವಿನುವ NCCಯಿಂದ ಬಂದ್ಲು. ಗಾನ ಹೆಂಗಿದ್ದು ಗಾನ ಇವತ್ತು NCC? ಚೆನ್ನಾಗಿ ಮಾಡ್ದಾ? ಇದು ಸ್ಟೇಡಿಯಮ್ಗೆ ಯಾಕೆ ಹೋಗಲಿಲ್ಲ ನೀವು? ಸೆಲೆಕ್ಟ್ ಆಗಿರೋರು ಮಾತ್ರ ಹೋಗೋದು ಅಂದೆ ಅಲ್ವಾ ಗೈಸ್. ಆ್ಯಕ್ಚುಲಿ ನಮ್ಮ ಗಾನವಿಗೆ ಸೆಲೆಕ್ಷನ್ ಇತ್ತಲ್ಲ, ಬಟ್ ನಮ್ಮ ಗಾನವಿನ ಸೇರಿಸ್ಕೊಳ್ಳಿಲ್ಲ. ನೀನ್ ಬಿಟ್ಟೆ ಸೈನ್ಸ್ ಕಾಲೇಜ್ ಸೆಲೆಕ್ಷನ್ ಮಾಡ್ತಿದ್ರು. ನಾನು ಮತ್ತೆ ಮೇಘ ಬೆಟಾಲಿಯನ್ ಅಲ್ಲಿ ಇದ್ವಿ. ಯಾವ್ದನ್ ಕ್ಲೀನಾಗಿ ತಿಳ್ಕೊಬೇಕು ತಾನೆ. ಮೆಸೇಜ್ ಆಗ್ತಿಲ್ಲ, ಹೋಗಿದ್ರು ಒಳಿಕೆ 4 ಜನ. ಅಕಸ್ಮಾತ್ ನೀನಲ್ಲಿ ಹೋಗಿರಿ ಸೆಲೆಕ್ಟ್ ಆಗ್ತಿದ್ದ? ಅಲ್ಲ, ಈಗ ಅಲ್ಲಿ ಸೆಲೆಕ್ಟ್ ಆಗಿದ್ರೆ ಯಾವ ತರ ನಡೆಸಿದ್ರಲ್ಲಿ ಇವತ್ತು ಸ್ಟೇಡಿಯಂ ಅಲ್ಲಿ NCC ಎಲ್ಲ? ಮಾಮೂಲಿ ಎಲ್ಲ ಸ್ಕೂಲವರು ಒಟ್ಟಿಗೆ ಮಾಡ್ತಾರಲ್ಲ. ಅಲ್ಲ ಏನು ಅಂದ್ರೆ ಏನು ಸುಮ್ಮನೆ ವಾಕ ಬಿಡು, ಅದೇ ಮನೇಲೆ ಮಾಡು. ಯಾಕೆ ಕೇಳು ನಿನ್ನ ಸೆಲೆಕ್ಟ್ ಆಗಲಿಲ್ಲ? ಯಾಕೆ ಅಂತ ಕೇಳು. ನಾನು ಅವಾಗ ನಂಗೆ ಸೆಲ್ಯೂಟ್ ಹೊಡಲ್ವಲ್ಲ ನೀನು, ಅದಕ್ಕೆ. ಗೈಸ್ ನಮ್ಮಮ್ಮ ಈಗ ಸಪೋಟ ಹಣ್ಣೀಗ ತೊಳ್ಕೊಟ್ಟವ್ರೆ. ಈಗ ಬನ್ನಿ ಇಕ್ತೀನಿ ನಾನು. ಹೆಂಗೈತೆ ಪಾಪ ಸಪೋಟ ಹಣ್ಣು? ಚೆನ್ನಾಗೈತಾ? ಈ ಚೇರ್ ಮೇಲಿಂದ ಟವಲಾರು ತಕ್ಕಳ ಮಾವು. ಗನು ಆ ಟವಲಾರು ತೆಗಿ. ಡ್ರೈ ಆಗಿದ್ಯಾ? ಹೋಗಿ ದೊಡ್ಡಮ್ಮ ಕೊಡುವಂಗ. ಯಾರಿವನು ಡ್ರೀಮ್ ಬಾಯ್. ಪೆಟ್ರೋಲ್ ಆಫಲ್ಲಿ ಐತೆ.
ಸರಿ ಪಾಪ ಹೋಗಿ ಬನ್ನಿ. ನಜ್ಜಿ RX ಇಂದು ಸ್ಮೆಲ್ ಬರುತ್ತಲ್ಲ ಸೈಲೆನ್ಸರಿಂದ, ಅದು ಹೊಗೆಗಳು, ಅದು ಸ್ಮೆಲ್ ತಗೊಳಕ್ಕೆ ಒಂಥರ ಚಿಂದಿ ಮಾತ್ರ. ಏನಾಗಲ್ಲ, ಫುಲ್ ಮಾಡಮ್ಮ, ನಾನು ತಿಂತೀನಿ. ಅಮ್ಮ ತಿನ್ನೋದು ನಾನು ತಾನೆ ಅಲ್ಲ, ಈಗ ಲಾಸ್ಟ್ ಟೈಮ್ ಮಾಡಿದ್ದಲ್ಲಮ್ಮ ಅಷ್ಟು ಪ್ಯಾಕೆಟ. ಇಬ್ರಿಗೂ ಅರ್ಧ ಹಾಕಿದ್ದು ಅಷ್ಟು ತಿನ್ನಲ್ಲ ಅಂತ ಅವಳೆ. ಆಯ್ತು, ಇವಳು ತಿನ್ನಲ್ಲ, ನಾನು ತಿಂತೀನಿ. ನನಗ್ ಮಾಡು, ಹೊಟ್ಟೆ ಬೇರೆ ಹಸಿತೈತೆ ಗೈಸ್. ಇವತ್ತು ಮಧ್ಯಾಹ್ನ ಬೇರೆ ಊಟ ಬೇರೆ ಮಾಡಿಲ್ಲ, ಅದಕ್ಕೆ ನಾವು ಅಮ್ಮಂಗೆ ಅಂದ್ರೆ ಇವಾಗ ಈಗ ಸಂಜೆ ಟೈಮಲ್ಲಿ ನಂಗೀಗ ಹೊಟ್ಟೆ ಬೇರೆ ಹಸಿತೈತಾ. ಸುಮ್ಮನೆ ಇಡ್ಕ ಸುಮ್ಮನೆ ಆಯ್ತಾ. ಏನ್ ಹೇಳ್ತಿದ್ದೆ, ಅದೇ ಹೊಟ್ಟೆ ಬೇರೆ ಹಸಿತಿತ್ತು, ಅದಕ್ಕೆ ನಾವು ಅಮ್ಮಂಗೀಗ ಮ್ಯಾಗಿ ಮಾಡ್ಕೊಡು ಅಂತ ಹೇಳ್ದೆ. ಅದಕ್ಕೆ ನಮ್ಮ ಅಮ್ಮ ಏನಂದ್ರು ಗೊತ್ತಾ, ಹೋಗಿ ಹಂಗಾರೆ ಬಜ್ಜಿ ತಗೋಬಾ, ನೀನ್ ಬಜ್ಜಿ ತಗೊಂಬಂದ್ರೆ ನಿಂಗೆ ಮ್ಯಾಗಿ ಸಿಗುತ್ತೆ ಅಂತ ಹೇಳಿದ್ರು. ಹಿಂಗೆ ಡೀಲ್ ಟು ಡೀಲು. ಈಗ ಟೈಮ್ ಬೇರೆಗೆ 6 ಗಂಟೆ ಆಗೈತೆ ಟೈಮು, ಅದಕ್ಕೆ ನನ್ನ ವ್ಲಾಗ್ ನಡೀತೈತಿ ಈಗ ಟಿವಿಲಿ ಅಂತ. ಒಬ್ರು ಅಮ್ಮ ಕಮೆಂಟ್ ಹಾಕಿರೋ, ಗಾನವಿ ಯಾಕೋ ಸ್ವಲ್ಪ ಚೇಂಜ್ ಆಗಿದ್ದಾರೆ ಅಲ್ವಾ ಅಂತ. ಬ್ಲ್ಯಾಕ್ ಅಲ್ಲ ಗೈಸ್, ಹೌದು ಸ್ವಲ್ಪ ಚೇಂಜ್ ಆಗೋಳೆ. ಸ್ವಲ್ಪ ಈ ಆಟಿಟ್ಯೂಡ್, ಅಹಂ ಅನ್ನೋದು ಬಂದಿದೆ, ಎದ್ದು ಕುತ್ಕೊಂಡಿದೆ ಅಹಂ ಅನ್ನೋದು. ಈಗ ಕಮೆಂಟ್ ಹಾಕ್ತಿದ್ದೀರಲ್ಲ ನೀವೆಲ್ಲರೂ, ಗಾನವಿ ಫ್ಯಾನ್ಸ್, ಲೈಕ್ ಕೇರ್ ಅಂತ, ಅಷ್ಟಕ್ಕೆ ಸ್ವಲ್ಪ ಇದಾಗೋಳೆ. ನಾನು ಎಲ್ಲಿ ನಿನಗೆ ಹೇಳ್ದೆ ಅಷ್ಟೇ, ಅದ್ಬಿಟ್ರೆ ಏನ್ ಮಾತಾಡಿದ್ದೆ ನಾನು ಗೊತ್ತಿಲ್ಲ. ವೀವರ್ಸ್ ಹೇಳ್ತವ್ರಲ್ಲ ಚೇಂಜ್ ಆಗವ್ರೆ ಅಂತ. ಇವತ್ತಿನ ವ್ಲಾಗಿಗೆ ಅಲ್ಲ, ನೆನ್ನೆ ವ್ಲಾಗಿಗೆ ನೋಡು ಕಮೆಂಟ್ ಹಾಕವ್ರೆ. ಅದೇ ಬ್ಲ್ಯಾಕ್ ಆಗಿದೆ, ಹಂಗಲ್ಲ ಹಿಂಗಿದೆ, ಹಿಂಗೆ ಚೇಂಜ್ ಆಗಿದ್ಯಾ ಅಂತ. ಗೈಸ್ ಡೈರೆಕ್ಟ್ ಈಗ ಬಜ್ಜಿ ಅಂಗಡಿಲಿ ನಿಮ್ ಜೊತೆ ಸಿಗ್ತೀನಿ. ಅಂಕಲ್ ಮೆಣಸಿನ್ಕಾಯಿ ಬಜ್ಜಿ 30 ರೂಪಾಯಿದು ಪಾರ್ಸಲ್. ಬಿಸಿ ಬಿಸಿ ಆಯ್ತಾ? ಈಗ ತಣ್ಣಗೈತಾ ಈಗ? ಅಂಕಲ್ ಆಯ್ತಾ ಕಾಫಿ? ಸಾಕು. ಅಲ್ಲ ಲಾಸ್ಟ್ ಟೈಮ್ ಫುಲ್ ತಣ್ಣಗೆ ಇತ್ತು. ಅಲ್ಲ ನೀವು ಲಾಸ್ಟ್ ಟೈಮ್ ನೀವು ಹಿಂಗೆ ತೋರಿಸ್ಬೇಕಿತ್ತು. ಸರಿ ಆಯ್ತು ಹಾಕಿ ಅಷ್ಟೇ. ನೀನು ವಿಡಿಯೋ ಮಾಡಿದ್ದೆ ಅವತ್ತು, ಮಾಡ್ಬಿಟ್ಟು ಕಳ್ಸಿದ್ದಿ ಎಲ್ಲ ಬಂದಾಗ ಅಂತ ಇರ್ತಾರೆ. ಹೌದಾ? ಅದಕ್ಕೆ ಯಾವಾಗ ಹುಡುಗರು ನಮ್ಮ ಹುಡುಗರು ಗೊತ್ತಿರ್ತಾರಲ್ಲ, ಅವರು ಇವಾಗ್ಲೂ ಆಗ್ತೈತೆ ವಿಡಿಯೋ ಹಂಗೆ ಹೇಳಿ. ಏನಂತ? ಏನು? ಓ ಇವಳು ಗಾನವಿ ಹಣ ದೊಡ್ಡ ಮನೆ ತರುತ್ತೆ ಬಿಡೋಣ ಅಂತ ರಾರ ಅಂತ ಲುಕ್ಕು ಕೊಟ್ಲು ನಾಗವಲ್ಲಿ. ಓಕೆ ವ್ಲಾಗ್ ಎಂಡ್ ಮಾಡೋಣ. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ, ಬೈ ಬಾಯ್.